ನಿಮ್ಮ ಮನೆಗೂ ಉತ್ತರ ವಾಯುವ್ಯದಲ್ಲಿ ಬಾಗಿಲಿದ್ಯಾ? ಅದು ಒಳ್ಳೇದಾ ಕೆಟ್ಟದ? ಮೇನ್ ಡೋರ್ ಮಾತ್ರ ಉತ್ತರ ವಾಯುವ್ಯದಲ್ಲಿ ಇರ್ಬೇಕಾ ಅಥವಾ ಬಾತ್ರೂಮ್ಗೂ ನೋಡ್ಬೇಕಾಗುತ್ತಾ? ಮತ್ತಿದು ಎಲ್ಲಾ ಡೋರ್ಗಳಿಗೂ ಅನ್ವಯ ಆಗುತ್ತಾ? ಉತ್ತರ ವಾಯುವ್ಯದ ಬಾಗಿಲು ಎಲ್ಲಾ ಬಾಗಿಲುಗಳು ಅನ್ವಯ ಆಗುತ್ತಾ? ಉತ್ತರ ವಾಯುವ್ಯದಲ್ಲಿ ಬಾಗಿಲಿಟ್ಟಿರೋರ್ಗೆ ಏನೆಲ್ಲಾ ತೊಂದರೆಗಳಾಗ್ತವೆ? ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡ್ಬಂದಿದ್ದೀನಿ. ನಾನು ಮೊನ್ನೆ ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅಲ್ಲಿ ಸ್ವಲ್ಪ ನನಗೆ ತುಂಬ ನೋವಿನ ಸಂಗತಿ ಆಯಿತು. ಅವರು ಏನಕ್ಕೆ ಈ ಥರ ಮಾಡ್ಕೊತಾರೆ? ಅವರು ಪೂರ್ವ ಜನ್ಮದ ಕರ್ಮ ಹಂಗಿರ್ತದ, ಅಥವಾ ಅವರು ಇಂಜಿನಿಯರ್ ಮಾಡ್ಕೊಡ್ತಾರ, ಮೇಸ್ತ್ರಿ ಮಾಡ್ಕೊಡ್ತಾರ, ಇಲ್ಲ ಇವ್ರದ್ದು ತಪ್ಪಿದೆಯಾ? ಯಾಕೆಂದರೆ ನಾವೊಂದು ಮನೆ ಮಾಡಬೇಕಾದ್ರೆ ತುಂಬ ವರ್ಕೌಟ್ ಮಾಡಬೇಕು. ಯಾರೇ ಪ್ಲ್ಯಾನ್ ಕೊಡಲಿ, ಏನೇ ಮಾಡಿದ್ರು ನಮ್ಮ ಬುದ್ಧಿವಂತಿಕೆ ಸ್ವಲ್ಪ ಇರಬೇಕು. ಹಾಗಾಗಿ ಇವತ್ತಿನ ವಿಷಯದಲ್ಲಿ ನಾನು ಒಂದು ಸೈಟ್ ವಿಸಿಟಿಂಗ್ ಹೋದಾಗ ಅಲ್ಲೆಲ್ಲ ಯಾವ ಥರ ಎಲ್ಲ ತಪ್ಪು ನಡೀತದೆ, ಅವ್ರಿಗೆ ಎಷ್ಟು ತೊಂದರೆಯಲ್ಲಿದ್ದರು ಅವರು ಹೇಳ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬಂತು. ಅದು ಅಷ್ಟೊಂದು ತೊಂದರೆಯಲ್ಲಿದ್ದಾರೆ ಅವರು. ಹಾಗಾಗಿ ಅವ್ರು ಪಡ್ತಾ ಇರ್ತಕ್ಕಂಥ ಕಷ್ಟಗಳು ಬೇರೆ ಯಾರೂ ಪಡಬಾರ್ದು. ಇದು ಕಣ್ಣು ತಪ್ಪಿನಿಂದ ಆಗ್ತದೆ, ಅಥವಾ ನಮ್ಮ ಆಗಲೇ ಹೇಳಿದಾಗೆ ಪೂರ್ವ ಜನ್ಮದ ಕರ್ಮನೋ ಗೊತ್ತಿಲ್ಲ. ಹಾಗಾಗಿ ಅವ್ರು ತಿಂತಾ ಇರ್ತಕ್ಕಂಥ ನೋವು, ಅವ್ರು ಪಡ್ತಾ ಇರ್ತಕ್ಕಂಥ ಕಷ್ಟಗಳು ಬೇರೆಯವರಿಗೆ ಬರಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀರಿ. ನಿಮ್ಮ ಮನೇಲೂ ಈಗ ನಮ್ಮ ಮನೇಲಿ ದೋಷ ಇರುತ್ತೆ, ನಮ್ಮ ಗಮನಕ್ಕೆ ಬರಲ್ಲ, ಆ ರೀತಿ ಇರುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಏನೇನು ಅವ್ರ ಮನೇಲಿ ತಪ್ಪು ಮಾಡಿದ್ರು ಅದನ್ನು ಯಾವ ರೀತಿ ಸರಿಪಡಿಸ್ಕೊಬೋದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೊನೆ ತನಕ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಸ್ಟಾರ್ಟ್ ಮಾಡೋಣ. ಅಲ್ಲಿ ನಾನು ಫಸ್ಟ್ ಅವ್ರಿಗೆ ಹೇಳಿದ್ದು ಏನಪ್ಪ ಅಂದರೆ, ಸರ್ ನಿಮ್ಮ ಮನೆಗೆ ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ, ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿರೋದ್ರಿಂದ ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುಖ ಇರೋದಿಲ್ಲ ಸರ್ ಅಂತ ನಾನು ಫಸ್ಟ್ ಅವ್ರಿಗೆ ಒಂದು ಪಾಯಿಂಟ್ ಹೇಳಿದೆ. ಗೇಟಿಂದ ಒಳಗಡೆ ಹೋಗ್ತಿದ್ದಾಗೆ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಇದನ್ನೆಲ್ಲ ಕಾಂಪೌಂಡ್ ಚೆಕ್ ಮಾಡಿದ್ದೀರಿ, ನಮಗೆ ಈಶಾನ್ಯ 1 ಅಡಿ ಉತ್ತರಕ್ಕೆ ಬೆಳೆದಿದೆ, ವಾಯುವ್ಯ ಉತ್ತರಕ್ಕೆ ಬೆಳೆದಿಲ್ಲ, ನಾವು ಟೇಪ್ ಹಿಡಿದು ಚೆಕ್ ಮಾಡಿದ್ದೀರಿ, ಬೇಕಾದರೆ ಈಗಲೂ ಟೇಪ್ ತೊಗೊಂಬರ್ತೀನಿ ಚೆಕ್ ಮಾಡಿ ಅಂದರು. ಅದು ಒಂದು 5 ಗುಂಟೆಯಲ್ಲಿರ್ತಕ್ಕಂಥ ಮನೆ, ಅದು ಹಾಗಾಗಿ ಇದು ದೊಡ್ಡ ಪ್ರಾಪರ್ಟಿ ಇದೆ, ಪರವಾಗಿಲ್ಲ ನೀವು ಚೆಕ್ ಮಾಡಿದ್ದೀರಲ್ವಾ, ಮಾಡಿದ್ದೀರಿ, ಆದರೆ ನನ್ನ ಗಮನಕ್ಕೆ ಬರ್ತಾ ಇದೆ ಇದು ತಪ್ಪಾಗಿದೆ ಅಂತ ಮಾತಾಡ್ತಾ ಒಳಗಡೆ ಹೋದಾಗ ಅವರು ಅವ್ರ ಅಕ್ಕನ ಪರಿಚಯ ಮಾಡಿಸಿದ್ರು. ಮಾತಾಡ್ತಾ ಅಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತ ನನಗೆ ಅವ್ರು ಬಿಡಿಸಿ ಹೇಳಿದ್ರು. ಏನಾಯಿತು ಅಂದರೆ, ಈಗ ಅವರ ತಂದೆ ಬಂದು 7 ಊರಿಗೆ ಚೇರ್ಮನ್ರಾಗಿದ್ದರಂತೆ. ಆ ಥರ ಹೆಸರು ಮಾಡಿರೋಂಥ ಫ್ಯಾಮಿಲಿ ಅದು. ಅವರು ಕೋವಿಡಲ್ಲಿ ತಂದೆ ತಾಯಿ ಇಬ್ಬರು 3 ದಿನ ಡಿಫ್ರೆನ್ಸಲ್ಲಿ ತೀರೋಗಿದ್ದಾರೆ. ಓಕೆನಾ? ಈ ಮಗಗೆ ಮದುವೆ ಆಗಿದೆ. ಇವಾಗ ಅವ್ರ ಅಕ್ಕ ಮತ್ತು ತಮ್ಮ ಇರೋದು. ಅವ್ರ ಅಕ್ಕನು ಅವ್ರ ತಮ್ಮನ ಮನೆಗೆ, ಅಂದರೆ ಹುಟ್ಟದ ಮನೆಗೆ ವಾಸ್ತು ನೋಡೋಕ್ಕೋಸ್ಕರ ನನ್ನ ಕರೆಸಿರೋದು. ಅವರು ನಾನು ಹೋಗೋದ ಟೈಮಿಗೆ ಅಲ್ಲೇ ಇದ್ದರು. ಅವರು ಏನು ಹೇಳಿದ್ರು ಪ್ರಾಬ್ಲಮ್ ಅಂದರೆ, ನನಗೆ ಭಯ ಆಗೋಯ್ತು. ಏನಪ್ಪ ಅಂದರೆ, ನನ್ನ ತಮ್ಮ ಇದ್ದಾನಲ್ಲ ಸರ್, ನನ್ನ ತಮ್ಮಗೆ ನನ್ನ ಮಗಳನ್ನ ಕೊಟ್ಟಿದ್ದೆ, ಡೈವರ್ಸ್ ಆಯಿತು, ನಾನು ನನ್ನ ಮಗಳ ಕಡೆ ಮಾತಾಡ್ಲೋ ನನ್ನ ತಮ್ಮನ ಕಡೆ ಮಾತಾಡ್ಲೋ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಏನಕ್ಕೆ ಈ ಥರ ಆಯಿತು ಅಂತ ಕೇಳಿದಾಗ, ನೋಡಿ ಸರ್, ಈಗ ನನ್ನ ತಮ್ಮ ಒಬ್ಬನೇ ಬಟ್ಟೆ ಹೊಕ್ಕೊಬೇಕು, ಅವನೇ ಅಡುಗೆ ಮಾಡ್ಕೊಬೇಕು, ತುಂಬ ಚೆನ್ನಾಗಿ ಬಾಳಿ ಬದುಕಿದ್ದಂಥ ಫ್ಯಾಮಿಲಿ ನಮ್ಮದು. ಅವ್ನು ನೋಡಿದ್ರೆ ನಾವು ನೆಮ್ಮದಿಯಾಗಿ ಮನೆಗಿರೋಕ್ಕಾಗಲ್ಲ, ಹೊಟ್ಟೆ ಉರಿತಾ ಇದೆ. ಇಲ್ಲಿ ನನ್ನ ಮಗಳಿಗೂ ನಾನು ಬುದ್ಧಿ ಹೇಳೋಕ್ಕಾಗಲ್ಲ, ನನ್ನ ತಮ್ಮನಿಗೂ ಹೇಳೋಕ್ಕಾಗಲ್ಲ, ಮಧ್ಯ ಇದ್ದೀನಿ, ಇವನು ನನ್ನ ಮಗನಿದ್ದಂಗೆ ಅಲ್ವಾ, ನಾನು ಹುಟ್ಟದ ಮನೆ ನೋಡಲ್ಲ, ನನ್ನ ಮಗಳು ನೋಡಲ್ಲ ಅಂತ ಕಷ್ಟ ಆಗ್ತಾ ಇದೆ ಅಂತ ಅವರು ಕಷ್ಟನ ಹೇಳ್ಕೊಂಡ್ರು. ಅದಾದಮೇಲೆ ನಾನು ಅವ್ರಿಗೆ ಮೊದಲೇ ಹೇಳಿದ್ದು ಮ್ಯಾಚ್ ಆಯಿತು, ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ ಅಂತ. ಸೊ ಉತ್ತರಕ್ಕೆ ಬೆಳೆದಾಗ ಏನಾಗುತ್ತೆ ಅಂದರೆ, ಹೆಣ್ಮಕ್ಳು ನಮ್ಮದೇ ನಡಿಬೇಕು ಅಂತ ಹಠ ಬೀಳ್ತಾರೆ. ಇದು ಮೊದಲನೇದು. ಮತ್ತೆ ಯಾವಾಗ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆಯುತ್ತೋ ಅವಾಗ ಕೋರ್ಟು ಕಚೇರಿ ವ್ಯಾಜ್ಯ ದೂರ ಇರೋದು. ಅದೃಷ್ಟ ಚೆನ್ನಾಗಿದ್ರೆ ಕೆಲಸದ ಮೇಲೆ ಒಬ್ರು ದೂರ ಇರ್ತಾರೆ, ಗಂಡನೋ ಹೆಂಡ್ತಿನೋ ಯಾರೋ ಇಲ್ಲಿಂದ ದೂರ ಇರ್ತಾರೆ. ಅದೃಷ್ಟ ಇಲ್ಲ ಅಂದರೆ ಅಲ್ಲಿಂದ ಡೈವರ್ಸ್ ಆಗ್ತದೆ, ಅಥವಾ ಯಾರಾದರೂ ಒಬ್ಬರಿಗೆ ಜೀವಕ್ಕೆ ತೊಂದರೆ ಆಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆಗಳನ್ನು ನೀವು ನೋಡ್ಕೊಳ್ಳಿ. ಇದಾದಮೇಲೆ ನಾನು ಅವ್ರ ಮನೆಗೆ ಹೋದ್ಮೇಲೆ ನಾನು ಕಂಡಿದ್ದೇನಪ್ಪ ಅಂದರೆ, ಮನೆ ಕಟ್ಟಿ 8 ವರ್ಷ ಆಗಿದೆ, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಏನಪ್ಪ ಅಂದರೆ, ಉತ್ತರದ ರೋಡು, ನಾನು ಆಮೇಲೆ ನಿಮಗೆ ರೋಡ್ದು ಪ್ಲ್ಯಾನ್ ಮಾಡಿ ತೋರಿಸ್ತೀನಿ. ಈಗ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಕೊಟ್ಟಿದ್ದಾರೆ, ಪೋರ್ಟಿಕನ ಅರ್ಧ ತೊಗೊಂಡಿದ್ದಾರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಪೋರ್ಟಿಕ ಅರ್ಧ ತೊಗೊಂಡಾಗ ನಮಗೆ ಅಗ್ನಿಮೂಲೆ ಕಟ್ಟಾಗುತ್ತೆ. ಯಾವಾಗ ಅಗ್ನಿಮೂಲೆ ಕಟ್ಟಾಗುತ್ತೆ ಆ ಮನೇಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಬಲ ಇರೋದಿಲ್ಲ. ಓಕೆನಾ? ಇದು ಮೊದಲನೇದು. ಎರಡನೇದು, ಈಶಾನ್ಯ ಮೂಲೆಯಲ್ಲಿ ಪೋರ್ಟಿಕ ತೊಗೊಂಡ್ರೆ ಏನಾಗುತ್ತೆ, ನಮಗೆ ಅಲ್ಲಿ 6 ರಿಂದ 8 ಟನ್ ಭಾರ ಬಿತ್ತು. ಯಾವಾಗ ಇಲ್ಲಿ ಭಾರ ಬೀಳ್ತಾ ಇದೆ, ನಿಮ್ಗೆ ಮೈಂಡ್ ಬ್ಲಾಕ್ ಆಗಿದೆ ಸರ್ ಅಂತ ಹೇಳಿದೆ. ಹೌದು ಸರ್, ನಂಗೆ ತಲೆನೇ ಓಡ್ತಾ ಇಲ್ಲ. ನೋಡಿ, ಇವತ್ತು ನಮ್ಮ ಮನೆ ಕರೆಸಿರೋದು ನಿಮ್ಮನ್ನು ನಮ್ಮ ಅಕ್ಕನೇ ಕರೆಸಿರೋದು.
ನನ್ನ ತಲೆ ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ. ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ದೆ, ಎಲ್ಲ ಝೀರೋ ಆಗ್ತಾ ಇದೆ, ಏನು ಮಾಡೋಕ್ಕೂ ಆಗ್ತಾ ಇಲ್ಲ. ಆ ಕಡೆ ಫೈನಾನ್ಸು ಸ್ಟಕ್ ಆಗ್ತಾ ಇದೆ, ಈ ಕಡೆ ನೋಡಿದ್ರೆ ಡೈವರ್ಸ್ ಆಗಿಬಿಟ್ಟಿದೆ ಅಂತ ಅವ್ರು ಹೇಳ್ಕೊಂಡಾಗ ಮತ್ತೆ ಈ ಥರ ಕಟ್ಟಾದಾಗ ಇದನ್ನು ಪೂರ್ತಿ ಬೆಳೆಸ್ಕೊಡಿ ಅಂತ ಅಲ್ಲಿಂದ ನಾನು ಮತ್ತೆ ಒಳಗಡೆ ಹೋದಾಗ ಏನಾಯಿತು ನೋಡಿ, ಇದು ಲಿವಿಂಗ್ ಏರಿಯಾ ಇದೆ, ಕಿಚನ್ ಇದೆ, ಇದು ಸ್ಟೋರ್ ರೂಮ್ ಇದೆ, ಇಲ್ಲಿ ದೇವ್ರ ಮನೆ ಇದೆ, ಇದು ಮಾಸ್ಟರ್ ಬೆಡ್ರೂಮ್, ಒಳಗಡೆ ಅಟ್ಯಾಚ್ ಟಾಯ್ಲೆಟ್ ರೂಮ್ ಇದೆ. ನಮಗೆ ತುಂಬ ಇಂಪಾರ್ಟೆಂಟ್ ಏನಪ್ಪ, ಮೆಟ್ಲು ಬಂತಲ್ವಾ ನೋಡಿ, ನಮ್ಮ ಮನೆ ಏನು ಮೆಜರ್ಮೆಂಟನ್ನ ಇರಲಿ, ಅದು 30-40 ಇರಲಿ, 40-60 ಇರಲಿ, ಯಾವ ಮೆಜರ್ಮೆಂಟ್ ಆದರೂ ಸರಿ, ಪೂರ್ವದಿಂದ ಪಶ್ಚಿಮಕ್ಕೆ ಏನು ಮೆಜರ್ಮೆಂಟ್ ಐತೆ ಒಳಗಡೆಯಿಂದ ಒಳಗಡೆಗೆ ಅಳತೆ ಮಾಡಬೇಕು. ಈಗ ಸಪೋಸ್ ಒಳಗಡೆಯಿಂದ ಒಳಗಡೆ ಪೂರ್ವದಿಂದ ಪಶ್ಚಿಮಕ್ಕೆ 30 ಅಡಿ ಇದೆ ಅಂತ ಇಟ್ಕೊಳ್ಳಿ. ಈ 10 ಅಡಿ ಬಂದು ನಮಗೆ ಈಶಾನ್ಯ, ಉತ್ತರ ಈಶಾನ್ಯ. ಇನ್ನು ಉಳಿದಿರೋ 10 ಅಡಿ ಬಂದು ನಮಗೆ ಉತ್ತರ ವಾಯುವ್ಯ. ಮಧ್ಯ ಬರುತ್ತಲ್ಲ, ಇದು ಬಂದು ಕುಬೇರ ಸ್ಥಾನ, ಕುಬೇರನ ಸ್ಥಾನ, ಉತ್ತರ ಮಧ್ಯಭಾಗ ಬಂದು. ಎಲ್ಲರೂ ಆಡು ಭಾಷೆಯಲ್ಲಿ ನೈಋತ್ಯ ಮೂಲೆನ ಕುಬೇರ ಅಂತೀರಾ, ಇದು ಕುಬೇರ ಅಲ್ಲ, ಇದು ನೈಋತ್ಯ ಮೂಲೆ. ಎಕ್ಸಾಕ್ಟ್ ನಮ್ಗೆ ಹೇಳ್ಬೇಕಪ್ಪ ಅಂದ್ರೆ ಉತ್ತರ ಮಧ್ಯಭಾಗನ ನಾವು ಕುಬೇರ ಸ್ಥಾನ ಅಂತ ಕರಿತೀವಿ. ಇಲ್ಲಿ ಲಕ್ಷ್ಮಿ ಮತ್ತೆ ಕುಬೇರ ಒಳಗಡೆ ಬರೋ ಅಂತ ಜಾಗ. ನೋಡಿ, ನಮಗೆ ಫಸ್ಟ್ ಏನಪ್ಪಾ ಅಂದ್ರೆ ಈಶಾನ್ಯ ಭಾರ ಬೀಳ್ಬಾರ್ದು. ಇಲ್ಲಿ ಈಶಾನ್ಯ ಭಾರ ಬಿದ್ದಿಲ್ಲ, ಎಂಟಿ ಇದೆ. ಅದೇ ರೀತಿ ಉತ್ತರ ಮಧ್ಯಭಾಗನೂ ಭಾರ ಬೀಳ್ಬಾರ್ದು. ಯಾವಾಗ ನಮ್ಗೆ ಉತ್ತರ ಮಧ್ಯಭಾಗದಲ್ಲಿ ಮೆಟ್ಲು ಬಂತೋ ಅವಾಗ ಟನ್ ಗಟ್ಲೆ ಭಾರ ಬೀಳುತ್ತೆ. ಯಾವಾಗ ಉತ್ತರ ಮಧ್ಯಭಾಗ ಭಾರ ಆಗುತ್ತೆ ಅವಾಗ ನಮ್ಗೇನಾಗುತ್ತೆ, ಫೈನಾನ್ಸ್ ಪೂರ್ತಿ ಸ್ಟಕ್ ಆಗ್ತದೆ. ಅವ್ರಿಗೂ ಆಗಿರೋದು ಅದೇ. ಮನೆ ಸ್ಟಾರ್ಟ್ ಆಗಿ ಒಂದು 6-7 ತಿಂಗಳು ಚೆನ್ನಾಗಿದ್ರಿ ಸರ್, ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಮೌಂಟ್ ಪೂರ್ತಿ ನಿಲ್ಲಾಗ್ಬಿಟ್ಟಿದ್ದೀನಿ. ನೋಡಕ್ ಮಾತ್ರ ದೊಡ್ಡ ಮನೆ ನಂದು, ಪೂರ್ತಿ ಪ್ರಾಬ್ಲಮ್ ಅಲ್ಲಿದ್ದೀನಿ. ಉತ್ತರ ನಮಗೆ ಭಾರ ಬಿದ್ದ ತಕ್ಷಣ ಸ್ಟಕ್ ಆಯಿತು. ಇದನ್ನ ಗಮನದಲ್ಲಿ ಇಟ್ಕೊಬೇಕು. ಇದಾದ್ಮೇಲೆ ನಮಗೆ ನೋಡಿ, ಇದೆಲ್ಲ ದಕ್ಷಿಣ ಖಾಲಿ ಇರೋದ್ರಿಂದ ಖರ್ಚು ಜಾಸ್ತಿ ಮಾಡಿಸುತ್ತೆ. ಉತ್ತರದಲ್ಲಿ ಭಾರ ಬಿತ್ತು ನಮ್ಗೆ ಆದಾಯ ಬರೋಂಥ ಜಾಗ, ಅಲ್ಲಿ ನಮ್ಗೆ ಆಲ್ರೆಡಿ ಭಾರ ಬೀಳ್ತಿದ್ದಾಗೆ ನಮಗೆ ಸ್ಟಕ್ ಆಗುತ್ತೆ. ದಕ್ಷಿಣ ಖಾಲಿ ಇರೋದ್ರಿಂದ ಇದು ಖರ್ಚು ಮಾಡಿಸುತ್ತೆ. ಅವಾಗ ನಾವು ಖರ್ಚು ಎಲ್ಲಿಂದ ಮಾಡ್ತೀವಿ, ಒಂದು ಸಾಲ ಮಾಡಬೇಕು, ಇಲ್ಲಾಂದ್ರೆ ಪ್ರಾಪರ್ಟಿ ಸೇಲ್ ಮಾಡಬೇಕು, ಇಲ್ಲಾಂದ್ರೆ ಗೋಲ್ಡ್ ಅಡ ಇರಬೇಕು. ಹಾಗಾಗಿ ಉತ್ತರ ಮಧ್ಯಭಾಗದಲ್ಲಿ ಇದು ಮೆಟ್ಲು ಬರಬಾರ್ದು ಸರ್. ಇದನ್ನ ಮ್ಯಾಕ್ಸಿಮಮ್ ಆದಷ್ಟು ಹಿಂದಕ್ಕೆ ಪುಷ್ ಮಾಡಿ. ಏನಂತ, ಯಾವ ರೀತಿ ಪುಷ್ ಮಾಡ್ಬೋದು ನೋಡಿ, ಇಲ್ಲಿ ಈ ಟಾಯ್ಲೆಟ್ ರೂಮಿಂದ ಈ ರೀತಿ ತೊಗೊಂಡೋಗಿ, ಇದನ್ನೆಲ್ಲ ಬೇಡ. ಅವಾಗ ನಮ್ಗೇನಾಯ್ತು, ಉತ್ತರ ಮಧ್ಯಭಾಗದಿಂದ ಒಂದು ಸ್ವಲ್ಪ ವೆಸ್ಟ್ ಕಡೆಗೆ, ಪಶ್ಚಿಮ ಕಡೆ ಭಾರ ಬೀಳಬೇಕು. ಪಶ್ಚಿಮ ಕಡೆ ನಮಗೆ ಅವಾಗ ಮೆಟ್ಲು ಬರುತ್ತೆ. ಇದು ಖರ್ಚು ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ಅವ್ರು ಇವಾಗ ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಕ್ಕಿಂತ ಇದೆಷ್ಟೋ ಮೇಲು. ಯಾವುದು, ಉತ್ತರ ಮಧ್ಯಭಾಗದಿಂದ ನಾವು ಸ್ವಲ್ಪ ಪಶ್ಚಿಮಕ್ಕೆ ಜರುಗಿಸೋದು ಮೆಟ್ಲನ್ನ ಪೂರ್ತಿ ಕಾರ್ನರ್ಗೆ ತರಬಾರ್ದು. ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಆರೋಗ್ಯ ಸಮಸ್ಯೆ ಆಗ್ತದೆ. ಇಲ್ಲಿ ನಾವು ಪಶ್ಚಿಮದಿಂದ ಒಂದು 4 ಅಡಿ ಬಿಟ್ಟಾದರೂ ಇರಬೇಕು, ಅದು ಬಿಟ್ಟು ಪೂರ್ತಿ ಝೀರೋ ಮಾಡಬೇಡಿ. ಅಲ್ಲಿಂದ ನಾವು ಫಸ್ಟ್ ಫ್ಲೋರ್ ಬಂದ್ರಿ. ಗ್ರೌಂಡ್ ಫ್ಲೋರ್ದು ಮೆಟ್ಲು ತಪ್ಪಾಗಿತ್ತು, ಅದನ್ನೆಲ್ಲ ಹೇಳಿದಾಯ್ತು. ಫಸ್ಟ್ ಫ್ಲೋರ್ ಬಂದಾಗ ಏನಾಯ್ತಪ್ಪ ಅಂದ್ರೆ ನೋಡಿ, ಫಸ್ಟ್ ಫ್ಲೋರ್ ಬಂದಾಗ ಒಂದು ಮಾಸ್ಟರ್ ಬೆಡ್ರೂಮು ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯದಲ್ಲಿ ಇದೆ. ಇದು ಮಗನ್ ಮಲ್ಕೊಂತ ಇದ್ದಿದ್ದು, ಕೆಳಗಡೆ ಅವ್ರ ತಂದೆ ತಾಯಿ ಮಲ್ಕೊಂತ ಇದ್ದಿದ್ದು. ಇಲ್ಲಿ ಬಂದು ಅಗ್ನಿಮೂಲೆಯಲ್ಲಿ ಒಂದು ರೂಮ್ ಇದೆ, ಓಕೆನಾ. ಈ ಅಗ್ನಿಮೂಲೆ ಡೋರು, ಮಾಸ್ಟರ್ ಬೆಡ್ರೂಮ್ ಡೋರು ಸ್ಟ್ರೈಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕದೊಂದು ಬೆಡ್ರೂಮ್ ಇದೆ, ಇದು ಉತ್ತರ ಈಶಾನ್ಯದಲ್ಲಿ ಬಾಗಿಲಿದೆ. ಇಲ್ಲಿ ಕಾಮನ್ ಟಾಯ್ಲೆಟ್ ರೂಮ್ ಕೊಟ್ಟಿದ್ದಾರೆ, ಇದಕ್ಕೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟರು. ಅಲ್ಲಿಗೆ ಅವ್ರ ಗ್ರಹಚಾರ ಕೆಡ್ತು. ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟೆ. ನೋಡಿ ಸರ್, ಫಸ್ಟು ನೀವು, ಅದು ನಿಮ್ಮ ಅಕ್ಕ ಮಕ್ಳಿರ್ಬೋದು, ಬೇರೆ ಮಕ್ಳಿರ್ಬೋದು, ಹೆಣ್ಮಕ್ಳು, ಕಂಡೋರ್ ಹೆಣ್ಮಕ್ಳನ್ನ ನಾವು ಆಡ್ಕೊಳೋದನ್ನ ಬಿಡಬೇಕು. ಏನಕ್ಕೆ ಅಂದರೆ, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಕೊಟ್ಟ ಮೇಲೆ ಇದೆಲ್ಲ ನಡೆಯುತ್ತೆ. ಡೈವರ್ಸ್ ನಡೆಯುತ್ತೆ, ಕೇಸ್ ಆಗ್ತಾರೆ. ನಿಮ್ಮ ಅಕ್ಕಂಗಿರು ಇರ್ಬೋದು, ಮತ್ತೆ ಅತ್ತೆಗಳಿರ್ಬೋದು, ಹೆಂಡ್ತಿನೇ ಇರ್ಬೋದು, ಅಮ್ಮನೇ ಇರ್ಬೋದು. ಒಟ್ಟಿನಲ್ಲಿ ಉತ್ತರ ವಾಯುವ್ಯದಲ್ಲಿ, ಅದು ಬಾತ್ರೂಮ್ ಡೋರ್ ಇರ್ಬೋದು, ರೂಮ್ ಡೋರ್ ಇರ್ಬೋದು, ಮೇನ್ ಡೋರ್ ಇರ್ಬೋದು, ಯಾವ ಡೋರ್ ಇದ್ರೂ ಅಷ್ಟೇ ಉತ್ತರ ವಾಯುವ್ಯದಲ್ಲಿ ಬಂದಾಗ ನೀವು ಕಂಡೋರ್ ಹೆಣ್ಮಕ್ಳು ನಾವು ಬೈಕಣಂಗಿಲ್ಲ. ನಮ್ಮ ಮನೆ ಯಾವ ರೀತಿ ಇರುತ್ತೆ ನಾವು ಆ ರೀತಿ ಪರಿವರ್ತನೆ ಆಗ್ತೀರಿ. ನೀವು ಉಚ್ಚ ಸ್ಥಾನದಲ್ಲಿ ಒಳ್ಳೆ ಜಾಗದಲ್ಲಿ ಏನೇನು ಬರಬೇಕೋ ಅದು ಮಾಡಿದಾಗ ನೀವು ಆರೋಗ್ಯವಾಗಿ, ಆರ್ಥಿಕವಾಗಿ ಮತ್ತೆ ಒಳ್ಳೆ ಯಶಸ್ಸು ಇರ್ತದೆ, ಕೀರ್ತಿ ಇರ್ತದೆ. ನಾವು ಇಲ್ಲಿ ತಪ್ಪು ಮಾಡಿಬಿಟ್ಟು ನಮ್ಮ ಮಿಸಸ್ ನನ್ನ ಮೇಲೆ ಡೈವರ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ಲು, ಆಪಾದನೆ ಹಾಕ್ಬಿಟ್ಟು ಹೋಗ್ಬಿಟ್ಲು ಅನ್ಬಾರ್ದು. ಏನಕ್ಕೆ ಅಂದರೆ, ನಾವು ಬೇವನ್ನ ಬಿತ್ತನೆ ಮಾಡಿದ್ರೆ ಮಾವು ಬರಲ್ಲ, ಬೇವೇ ಬರೋದು. ಫಸ್ಟ್ ಇದನ್ನ ಚೇಂಜ್ ಮಾಡಿ, ಉತ್ತರ ಈಶಾನ್ಯಕ್ಕೆ ಬಾಗಿಲು ಮಾಡಿ. ಇಮ್ಮಿಡಿಯೇಟ್ಲಿ ಇವತ್ತೇ ಮಾಡಿಸಿ ನೀವು. ಯಾಕೆ ಅಂದರೆ ಅವ್ರ ಅಕ್ಕ ಹೇಳ್ತಾ ಇರೋದು ಏನಂದ್ರೆ, ನನ್ನ ತಮ್ಮನಿಗೆ ಇನ್ನೊಂದು ಮದುವೆ ಮಾಡ್ಬೇಕು, ನಾನು ಹೆಣ್ಣು ನೋಡೋಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀರಿ, ನನಗೆ ಭಯ ಆಗ್ತಾ ಇದೆ. ಮತ್ತೆ ರಿಪೀಟ್ ಆಗ್ಬಿಟ್ರೆ ಏನು ಮಾಡೋದು? ಯಾಕೆಂದರೆ ಆಲ್ರೆಡಿ ಅವ್ರಿಗೆ ನನ್ನ ವಿಡಿಯೋ ನೋಡಿ ಅವ್ರಿಗೆ ಪ್ರಾಬ್ಲಮ್ ಏನೇನಿದೆ ಅಂತ ಅವ್ರಿಗೆ ಗೊತ್ತಾಗಿದೆ. ಮತ್ತೆ ಮಾಡಿದಾಗ ಮತ್ತೆ ರಿಪೀಟ್ ಆಗುತ್ತಲ್ವಾ ಅಂತ ಅವ್ರು ಪ್ರಶ್ನೆ ಕೇಳಿದ್ರು. ಹೌದು, 100% ಆಗುತ್ತೆ. ದಯವಿಟ್ಟು ಆಲ್ರೆಡಿ ಒಂದ್ಸರಿ ತಪ್ಪಾಗಿದೆ. ಯಾಕೆಂದರೆ ನನ್ನ ಫ್ಯಾಮಿಲಿಯವರೆಲ್ಲ ನಮ್ಮನ್ನು ನೋಡಿ ನಗಿತಾ ಇರ್ತಾರೆ. ನಾವು ಚೆನ್ನಾಗಾದರೂ ಸಹಿಸಲ್ಲ,
ನಾವು ಕೆಳಗೆ ಬಿದ್ರು ನೋಡಿ ನಗಿತಾ ಇರ್ತಾರೆ. ಅವ್ರ ಮುಂದೆ ಒಂದೊಂದು ಹೆಜ್ಜೆನೂ ಹುಷಾರಾಗಿ ಎತ್ತಿಡ್ಬೇಕು. ಆಲ್ರೆಡಿ ಒಂದ್ಸರಿ ತಪ್ಪಾಗ್ಬಿಟ್ಟಿದೆ, ಮತ್ತೆ ನೀವು ಇದನ್ನೆಲ್ಲ ಸರಿಪಡಿಸ್ಕೊಂಡಿದ್ದು ಮದುವೆ ಆದರೆ ಮತ್ತೆ ಸೇಮ್ ಡೈವರ್ಸ್ ಆಗ್ತದೆ. ಯಾಕೆಂದರೆ ನಾನು ನೋಡಿದ್ದೀನಿ 2 ಸರಿ 3 ಸರಿ ಡೈವರ್ಸ್ ಆಗಿರೋವೆಲ್ಲ ನನ್ನ ಹತ್ರ ಕೇಸ್ಗಳಿದ್ದಾವೆ. ಹಾಗಾಗಿ ಇದನ್ನ ಫಸ್ಟ್ ಚೇಂಜ್ ಮಾಡಿ, ಆಮೇಲೆ ನೀವು ನೆಕ್ಸ್ಟ್ ಮದುವೆ ಮಾಡೋದು, ಹೆಣ್ಣು ನೋಡೋದು ಎಲ್ಲ ಮಾಡಿ ಅಂತ ಅವ್ರು ಯಾರೋ ಒಬ್ರು ಅವ್ರ ರಿಲೇಟಿವ್ ಅವ್ರು ಹೇಳ್ತಾ ಇದ್ದಾರೆ ಅಂತ. ಯಾಕೆಂದ್ರೆ ಇವ್ರು ಅನುಕೂಲಸ್ಥರಲ್ವಾ, ಒಂದೊಂದು ನಮ್ಮ ಕಡೆ ಒಂದು ಹೆಣ್ಣಿದೆ ನೋಡಪ್ಪ, ತುಂಬ ಡಿಲೇ ಮಾಡ್ತಾ ಇದೆಯಾ, ಇಷ್ಟು ಡಿಲೇ ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದೆ ಖಂಡಿತವಾಗೂ ಬೇಡ, ಫಸ್ಟ್ ನಾವಿರೋ ಜಾಗ ನೋಡಿ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನಾವು ನಿಂತಿರೋ ಅಂಥ ಜಾಗ ಬಲ ಇರಬೇಕು. ನಾವು ನಿಂತಿರೋ ಅಂಥ ಮನೆ ಚೆನ್ನಾಗಿದ್ದಾಗ ನಾವು ಹೋಗಿ ಎಲ್ಲಿ ಏನಕ್ಕೆ ಇಟ್ಕೊಂಡ್ರು ಅದು ಬಂಗಾರ ಆಗ್ತದೆ, ಮಣ್ಣು ಇಟ್ಕೊಂಡ್ರು ಬಂಗಾರ ಆಗ್ತದೆ. ಈಗ ಅವ್ರ ಅಪ್ಪ ಅಮ್ಮ ತೀರೋದ್ರು ನಿಜ, ಅವರು 7 ಊರಿಗೆ ಯಜಮಾನಿಕೆ ಮಾಡ್ತಾ ಇದ್ದರು. ಮನೆ ಕಟ್ಟಿ ಸ್ವಲ್ಪ ದಿನಕ್ಕೆ ಯಾಕೆ ಈ ಥರ ಆಯಿತು, ಕೋವಿಡ್ ಬಂದಾಗ ಅವರಿಬ್ಬರು ತೀರೋದ್ರು. ಅಂದರೆ ಇವಾಗ ಅವ್ರ ಮನೆ ಕಟ್ಟಿ 8 ವರ್ಷ ಅಷ್ಟೇ ಆಗಿರೋದು. ಕೋವಿಡಲ್ಲಿ ಅವ್ರ ಟೈಮ್ ಚೆನ್ನಾಗಿತ್ತು, ತೀರೋದ್ರು. ಸರಿ, ಇವಾಗ ಇರೋದು ಒಬ್ರು, ಯಾರು ಅನುಭವಿಸ್ತಾ ಇರೋದು ಯಾರೋ ಆ ಒಬ್ಬ ಮಗ. ಹಾಗಾಗಿ ನಾನು ಹೇಳೋದು ಇದನ್ನೇ, ನಾವು ಚೆನ್ನಾಗಿದ್ದಂಗೆ ನಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಮಾಡ್ಕೊಡೋಣ, ವಾಸ್ತುಗಿರ್ತಕ್ಕಂಥ ಮನೆ ಮಾಡ್ಕೊಡೋಣ. ಆಸ್ತಿ ಅಂತಸ್ತು ಏನೇ ಇದ್ರೆ ಎಲ್ಲ ಕಳ್ಕೊಂಡ್ಬಿಡ್ತಾರೆ ಮನೆ ವಾಸ್ತುಕ್ಕಿಲ್ಲ ಅಂದರೆ. ಹಾಗಾಗಿ ನಾವು ನಮ್ಮ ಮನೇನ ಚೆನ್ನಾಗಿ ಮಾಡಿಕೊಟ್ಟು ಹೋದರೆ ಅವ್ರು ತುಂಬ ಚೆನ್ನಾಗಿ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ನಾವೇನು ಒಂದು ಒಳ್ಳೆ ಹೆಸರು, ಕೀರ್ತಿ ಇದನ್ನೆಲ್ಲ ಸಂಪಾದನೆ ಮಾಡ್ಕೊಂಡು ಬಂದಿರ್ತೀರ, ಅವ್ರು ಅದನ್ನ ಹಂಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರನೇ ನಾವು ಇರೋವಾಗ್ಲೇ ನಾವು ಚೆನ್ನಾಗಿದ್ದಂಗೆ ನಮ್ಮ ಮಕ್ಕಳಿಗೆ ಚೆನ್ನಾಗಿ ಮನೆ ಮಾಡಿಕೊಡ್ಬೇಕು. ತುಂಬ ವರ್ಕೌಟ್ ಮಾಡಬೇಕು. ನೀವು ಮನೆ ಮಾಡಬೇಕಾದ್ರೆ ಯಾರೋ ಒಬ್ರು ಮಾಡಿದ್ದಾರೆ ಅಂತಲ್ಲ, ಅವರದ್ರಲ್ಲಿ ತಪ್ಪೇನಿದೆ ಸರಿ ಏನಿದೆ ಎಲ್ಲ ವರ್ಕೌಟ್ ಮಾಡಿಕೊಂಡು ನೀವು ಮಾಡಿಕೊಟ್ರೆ ಅವ ನಿಮ್ಮ ಮಕ್ಕಳು ಚೆನ್ನಾಗಿರ್ತಾರೆ. ಇದಾದಮೇಲೆ ಮಾಸ್ಟರ್ ಬೆಡ್ರೂಮ್ ಬಂದೆ ನೋಡ್ರಿ. ಮಾಸ್ಟರ್ ಬೆಡ್ರೂಮಲ್ಲಿ ಈ ಟಾಯ್ಲೆಟ್ ರೂಮ್ ಇದೆಯಲ್ಲ, ಇದಕ್ಕೆ ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಆಲ್ರೆಡಿ ಟೆನ್ಷನ್ ಸಿಕ್ಕಾಪಟ್ಟೆ ಇದೆ. ಫಸ್ಟು ಇದು ಅರ್ಥ ಮಾಡ್ಕೊಳ್ಳಿ, ಇಂಜಿನಿಯರ್ ಏನಕ್ಕೆ ಕೊಡ್ತಾರೆ ಹಿಂಗೆ ಅಂತ ಗೊತ್ತಿಲ್ಲ. ನಾವು ಅದೇ ಹೇಳೋದು, ಒಂದಕ್ಕೆ ನೋಡಿ ಬಂದು ಉತ್ತರ ವಾಯು ಬರ್ತಿದ್ದಂಗೆ ಹೆಂಡತಿ ಬಿಟ್ಟೋಯ್ತಾ, ಬಿಟ್ಟೋದಾಗ ಏನಾಗ್ತದೆ ನಿಮಗೆ ಟೆನ್ಷನ್ ಜಾಸ್ತಿ ಆಗಬೇಕು. ಆ ಟೆನ್ಷನ್ ಜಾಸ್ತಿ ಆಗಕ್ಕೆ ಏನು ಮಾಡಿದ್ರು, ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಟ್ಟರು. ನೀವು ಟಾಯ್ಲೆಟ್ ರೂಮ್ಗೂ ನೋಡ್ಬೇಕು ಸರ್ ಅಂತೀರಿ, ಯಾಕೆ ನೋಡಬಾರ್ದು? ಇವಾಗ ಇಲ್ಲಿ ಅಡುಗೆ ಮನೆ ಬಂದಾಗ ಈ ಅಗ್ನಿ ಮೂಲೆಯಲ್ಲಿ ಯಾಕೆ ಸ್ಟವ್ ಇಡ್ತೀರಾ, ಈಶಾನ್ಯದಲ್ಲಿ ಯಾಕೆ ಇಡಲ್ಲ? ನಾನು ಇಂಜಿನಿಯರ್ಗಳಿಗೆ ಮೇಸ್ತ್ರಿಗೆ ಕೇಳೋದು, ಸರ್ ಇಲ್ಲಿ ಕೊಟ್ಬಿಡೋಣ ಸರ್, ಏನಾಗಲ್ಲ ಸರ್, ಏನೋ ಶಿಂಕು ಅಂತಾರೆ. ಸಾಲ ಮಾಡಿ 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 ಸಾಯ್ತೀರ. ಹಾಗಾಗಿ ಬೇಡ. ನಾವು ಹೆಂಗೆ ಅಗ್ನಿ ಮೂಲೆಯಲ್ಲಿ ಅಡುಗೆ ಸ್ಟವ್ ಅಗ್ನಿ ಮೂಲೆಯಲ್ಲೇ ಬರಬೇಕು, ಶಿಂಕ್ ಹೆಂಗೆ ಬರಬೇಕು, ಈಶಾನ್ಯದಲ್ಲೇ ಬರಬೇಕು ಅಂತ ಹೆಂಗೆ ಗಮನ ಕೊಡ್ತೀರಿ, ಅದೇ ರೀತಿ ಬಾಗಿಲು, ಅದು ಬಾತ್ರೂಮ್ ಬಾಗಿಲಾಗಿರ್ಬೋದು, ದನದ ಕೊಟ್ಟಿಗೆದಾಗಿರ್ಬೋದು, ರೂಮ್ದಾಗಿರ್ಬೋದು, ಅಗ್ನಿ ಮೂಲೆಯಲ್ಲಿ ಕೊಟ್ಟಾಗ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಯಿತು. ನಾನು ಅದಕ್ಕೆ ಏನು ಮಾಡಿದೆ, ಇಲ್ಲಿ ಈಶಾನ್ಯದಲ್ಲಿ ಕೊಟ್ಕೊಳ್ಳಿ ಅಂತ ನಾನು ಅವ್ರಿಗೆ ಮಾರ್ಕ್ ಮಾಡಿಕೊಟ್ಟೆ. ಅದಾದಮೇಲೆ ಅದಕ್ಕಿಂತ ದೊಡ್ಡದು ತಪ್ಪೇನಾಗಿತ್ತು ಅಂದರೆ, ಅವರು ಈ ಮಾಸ್ಟರ್ ಬೆಡ್ರೂಮ್ಗೆ ಈ ಟಾಯ್ಲೆಟ್ ರೂಮ್ ಐತಲ್ಲ, ಈ ಪ್ಯಾಸೇಜಲ್ಲಿ ಇಲ್ಲಿ ಬಾಲ್ಕನಿ ಕೊಟ್ಬಿಟ್ಟಿದ್ದಾರೆ ಪುಣ್ಯಾತ್ಮರ್ಯಾರ. ಇದಕ್ಕಿಂತ ದೊಡ್ಡ ತಪ್ಪಿದು. ಇದಾದ್ರೂ ಮನೆ ಒಳಗಡೆ ಉತ್ತರ ವಾಯುವ್ಯ, ಇದು ತಪ್ಪಲ್ಲ ಅಂತಲ್ಲ, ಇದು ಮನೆ ಒಳಗಡೆ ಉತ್ತರ ವಾಯುವ್ಯ, ಇದು ಮನೆಯಿಂದ ಹೊರಗಡೆ ಉತ್ತರ ವಾಯುವ್ಯ. ನಮ್ಮ ಇಂಜಿನಿಯರ್ಗೆ ಅಲ್ಲಿಂದನೇ ಫೋನ್ ಮಾಡಿ, ಸರ್ ಈ ಥರ ಇದೆ ಒಂದ್ಸರಿ ಹೇಳ್ಬಿಡಿ ಸರ್ ಇವ್ರಿಗೆ ಅಂದರೆ, ಅವ್ರು ಒಂದು ಕೆಟ್ಟ ಮಾತು ಬಳಸಿದ್ರು. ನಾವು ಬಳಸಬಾರ್ದು ಅದನ್ನ. ನಮ್ಮ ಮನೆ ಮಕ್ಕಳು ಯಾವಾಗ ತಪ್ಪು ಮಾಡ್ತಾರೆ, ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳು ಕೊಟ್ಟಾಗ ಕೊಡಬೇಡಿ, ಕೇಸ್ಗಳಾಗ್ತಾರೆ, ಡೈವರ್ಸ್ ಆಗ್ತದೆ. ಅವು ಹೆಂಡ್ತಿರ್ ಗಂಡಂದ್ರು ನೋಡಿಬೇಕಾಗ್ತದೆ, ಗಂಡಂದ್ರು ಹೆಂಡ್ತಿ ನೋಡಿಯೋ ಕಾಲ ಇತ್ತು. ಈ ಥರ ಎಲ್ಲ ಕೊಟ್ಟಾಗ ಗಂಡು ಮಕ್ಕಳು ಡಮ್ಮಿ ಆಗ್ತಾ ಹೋಗ್ತಾರೆ. ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ತುಂಬ ಜೋರಾಗ್ತಾ ಇರ್ತಾರೆ, ನಮ್ಮನ್ನೇ ಬಿಟ್ಟು ಹೋಗ್ತಾರೆ, ಕೇಸ್ ಹಾಕ್ತಾರೆ, ಇವೆಲ್ಲ ನಡೀತದೆ. ಯಾರು ಅಷ್ಟೇ, ಉತ್ತರ ವಾಯುವ್ಯ ಅಂದ್ರೆ ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ. ಈಶಾನ್ಯ ಗಂಡು ಮಕ್ಕಳು, ವಾಯುವ್ಯ ಬಂದು ಹೆಣ್ಣು ಮಕ್ಕಳು. ನೀವು ಎಷ್ಟು ನೀಟಾಗಿ ಇಟ್ಕೊತೀರ. ನಾನು ವಾಯುವ್ಯ ಬಗ್ಗೆ ತುಂಬ ವಿಡಿಯೋ ಮಾಡಿದ್ದೀನಿ. ಅದು ಎಷ್ಟು ಒಳ್ಳೇದೋ ವಾಯುವ್ಯ ನಮಗೆ, ಅಷ್ಟೇ ಕೆಟ್ಟದ್ದು. ನಾವು ಹೆಂಗೆ ಬಳಸ್ಕೊತೀರೋ ಹಂಗೆ ಬಡ್ಕುತ್ತದು. ಹಂಗಾಗಿ ಉತ್ತರ ವಾಯುವ್ಯ, ಅದು ಟಾಯ್ಲೆಟ್ ರೂಮ್ ಇರ್ಬೋದು, ರೂಮ್ ಡೋರ್ ಇರ್ಬೋದು, ಬಾಲ್ಕನಿ ಡೋರ್ ಇರ್ಬೋದು, ಈ ನೀವೇನಾದ್ರು ಕೊಟ್ಟಿದ್ರೆ ಇಮ್ಮಿಡಿಯೇಟ್ಲಿ ಇವತ್ತೇ ಕಿತ್ತಾಕಿ. ನಿಮ್ಮ ಮನೇಲಿ ಸಮಸ್ಯೆ ಆಗ್ತಾ ಇದೆ ಅಂದರೆ ಉತ್ತರ ವಾಯುವ್ಯ ನೋಡಿ. ಉತ್ತರ ವಾಯುವ್ಯ ಸರಿ ಇದ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತದೆ. ನಾನು ಫಸ್ಟ್ ಹೇಳ್ದಾಗೆ ನಾನು ಕಾರಿಂದ ಇಳಿತಿದ್ದಾಗೆ ನನಗೆ ಗೊತ್ತಾಯ್ತು, ಇದು ಈಶಾನ್ಯ ಕಟ್ಟಾಗಿದೆ, ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ ಅಂತ. ನೋಡಿ ಇಲ್ಲಿ ನಾರ್ತ್ ರೋಡ್ ಫೇಸಿಂಗ್ ಇದೆ. ಓಕೆನಾ, ನಾನು ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಇಳಿದಿಲ್ಲಿ ಗೇಟಿಂದ ಎಂಟ್ರಿ ಹೋಗೋಕ್ಕೆ, ಸರ್ ಇದು ವಾಯುವ್ಯ ಬೆಳೆದಿದೆ, ಈಶಾನ್ಯ ಕಟ್ಟಾಗಿದೆ ಅಂತ ಹೇಳಿದೆ. ಅವರು ಇಲ್ಲ ಸರ್, ಎಲ್ಲ ನನ್ನ ಸ್ಕ್ವೇರ್ ಆಗಿದೆ, ನಾನು 2 ಸರಿ ಅಳತೆ ಮಾಡಿದ್ದೀನಿ, ಎಲ್ಲೂ ಒಂದು ನೂಲು ಆಚೆ ಹೋಗಿಲ್ಲ, ಇದೇ ಇನ್ನು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಮಾಡಿದ್ರೆ ಈಶಾನ್ಯನೇ ಒಂದಡಿ ಉತ್ತರಕ್ಕೆ ಬೆಳೆದಿದೆ, ನೀವು ಹೇಳ್ತಾರ ವಾಯುವ್ಯ ಬೆಳೆದಿಲ್ಲ ಉತ್ತರಕ್ಕೆ ಅಂತ ಅವ್ರು ಹೇಳಿದ್ರು. ಸರಿ ಆಯಿತು. ನಾನು ಏನೋ ಅವರು ಅಲ್ಲೇ ಹೇಳಿದ್ದಾರೆ 5 ಕುಂಟೆ ಇದೆ, ಟೇಪ್ ತರಿಸ್ತಾರೆ ಸರ್ ಅಂದರು. ಇಲ್ಲ ಪರವಾಗಿಲ್ಲ ಸರ್, ನೀವು ಅಷ್ಟು ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದೀರಲ್ವಾ, ಹಾಗಾಗಿ ನಾನು ನಿಮ್ಮನ್ನು ನಂಬ್ತೀನಿ. ಬಟ್ ನನ್ನ ಅನುಭವದ ಪ್ರಕಾರ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ ಅಂದರೆ
ಅವರು ಇಲ್ಲ ನಾನು ಅಳತೆ ಮಾಡಿದ್ದೀನಿ ಅಂತ ಮನೆ ಒಳಗಡೆ ಕರ್ಕೊಂಡೋದ್ರು. ಇದೆಲ್ಲ ನೋಡಿದಾದ್ಮೇಲೆ ಮೇಲೆ ಟಾಪ್ ಅಲ್ಲಿ ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ, ಸುತ್ತು ಏನೇನಿದೆ, ರೋಡ್ ಕೂತಿದ್ಯಾ, ಭೂಮಿ ಯಾವ ಕಡೆ ಡೌನ್ ಇದೆ ಅಂತ ಎಲ್ಲ ನೋಡ್ಬೇಕಾದ್ರೆ ಆಗ ನನ್ನ ಗಮನಕ್ಕೆ ಬಂದಿದ್ದು ಏನಪ್ಪಾ ಅಂದ್ರೆ, ದಕ್ಷಿಣ ಆಗ್ನೇಯ ದಕ್ಷಿಣಕ್ಕೆ ಬೆಳೆದಿದೆ. ಆವಾಗ ನನಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ, ಇವ್ರಿಗೆ ವಾಸ್ತು ಬಗ್ಗೆ ನೋಡಿ, ನಿಮಗೆ ವಾಸ್ತು ಬಗ್ಗೆ ಸ್ವಲ್ಪ ಗೊತ್ತಿರುತ್ತೆ. ಅದರಲ್ಲಿ ನಾವು ದಿನ 4ರಿಂದ 6 ಮನೆ ಸೈಟ್ ವಿಸಿಟಿಂಗ್ ಮಾಡ್ತಾ ಇರ್ತೀರಿ. ಆ ಒಂದೊಂದು ಮನೆಯಲ್ಲೂ ನಾನು ಕಲಿತಾ ಇರ್ತೀನಿ. ನಾನೇನು ಎಲ್ಲ ಕಲ್ತಿದ್ದೀನಿ ಅಂತಲ್ಲ, ನಾನು ಕಲ್ತಿರೋದು ಸ್ವಲ್ಪನೇ. ಈ ಸೈಟಲ್ಲೂ ನಾನು ಕಲಿತೆ. ಆಮೇಲೆ ಅವ್ರಿಗೆ ಅರ್ಥ ಆಯ್ತು, ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ, ವಾಯುವ್ಯ ಉತ್ತರಕ್ಕೆ ಬೆಳೆದಿದೆ ಅಂತ. ನೀವು ನಿಮ್ಮ ಕಾಂಪೌಂಡ್ಗಳನ್ನ ಚೆಕ್ ಮಾಡ್ಕೊಳ್ಳಿ, ಯಾವ ರೀತಿ ನಾವು ಅದನ್ನು ಅಳತೆ ಮಾಡಬೇಕು, ಯಾವ ರೀತಿ ಬೌಂಡ್ರಿ ಫಿಕ್ಸ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅದು ಫಸ್ಟ್ ಏನಾಗಿತ್ತು ತಪ್ಪಪ್ಪ ಅಂದ್ರೆ, ಈಗ ನೈಋತ್ಯದಿಂದ ವಾಯುವ್ಯಕ್ಕೆ ಟೇಪ್ ಹಿಡಿತಾ ಇದ್ದಾರೆ, ಓಕೆನಾ? ಅಲ್ಲಿ 60 ಅಡಿ ಬರ್ತಾ ಇದೆ ಅಂತ ಇಟ್ಕೊಳ್ಳೋಣ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು. ಈ ಅಗ್ನಿಮೂಲೆಯಿಂದ ಈ ಕಡೆಗೆ ಎಲ್ಲಿಗೆ ಈಶಾನ್ಯಕ್ಕೆ ಹಿಡಿದಾಗ ಇಲ್ಲಿ 61 ಅಡಿ ಬಂತು. ಅವ್ರು ಹೇಳ್ತಾ ಇರೋದೇನು, ಇದಕ್ಕಿಂತ ಇದು ದೊಡ್ಡದಿದೆ ಅಲ್ವಾ ಅಂತ. ಹೌದು ನಿಜ, ಇದು 60 ಅಡಿ ಇದೆ, ಇದು 61 ಅಡಿ ಇದೆ. ಇದನ್ನ ಬೌಂಡ್ರಿ ಫಿಕ್ಸ್ ಮಾಡೋದು ಬೇರೆ ಟೆಕ್ನಿಕ್ ಇದೆ, ಅದನ್ನ ನಾನು ಇವತ್ತು ತಿಳಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ನಾನು ಅವ್ರಿಗೆ ಏನು ಹೇಳಿದೆ ಅಂದ್ರೆ, ನೋಡಿ ಸರ್ ಇದು ಇದೆಯಲ್ಲ ದಕ್ಷಿಣದ ಗೋಡೆ, ಇದನ್ನ ದಾರ ಹಾಕಿ ಕಾಂಪೌಂಡ್ಗೆ, ಇದು ಅಷ್ಟೇ ದಾರ ಹಾಕಿ. ದಾರ ಕಟ್ಟಿದ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ 2.25 ಅಡಿ ಇತ್ತು ಅವ್ರದ್ದು, ಓಕೆನಾ? ಅದೇ ನಾವು ಈ ದಾರದಿಂದ ಹೋದಾಗ ಇಲ್ಲೋದಾಗ 6.5 ಅಡಿ ಅಂತ ಇಟ್ಕೊಳ್ಳೋಣ, 6.5 ಅಡಿ ಇತ್ತು. ಅವಾಗ 6.5 ಅಡಿಯಲ್ಲಿ ನಮ್ಗೆ ಏನ್ ಮಾಡ್ಬೇಕು, ಫಸ್ಟ್ 2.25 ಅಡಿಗೆ ಇಲ್ಲೊಂದು ಕಂಬಿ ಹೊಡಿಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು. ಇದು ಬೆಳೆದಿರೋದು ದಕ್ಷಿಣ ಆಗ್ನೇಯ ಬೆಳೆದಿದೆ, ಉತ್ತರ ವಾಯುವ್ಯ ಬೆಳೆದಿದೆ. ನಿಮಗೆ ಅದ್ರದ್ದು ಅನುಭವ ಇಲ್ಲ, ಬರೀ ಈ ಟೋಟಲ್ ಮೆಜರ್ಮೆಂಟ್ ಮಾತ್ರ ನೋಡ್ತಾ ಇದ್ದೀರಾ. ಅವಾಗ ನಾನೇನ್ ಮಾಡಿದೆ, ಇಲ್ಲಿಂದ ಇಲ್ಲಿಗೆ 2.25 ಅಡಿ ಏನಿದೆಯೋ ಈ 2.25 ಅಡಿಗೆ ಒಂದು ರಾಡ್ ಹೊಡೆದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಪ್ಪ, ಈಗ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿ ಈಗ ಅಂತ ಕುತ್ಕೊಂಡೆ. ಅವಾಗ ಅವ್ರ ಗಮನಕ್ಕೆ ಬಂತು, ಹೌದು ಇದು ಬೆಳೆದಿದೆ, ಇದು ಒಳಗಡೆ ಬಂದಿದೆ. ನಾನು ಇಷ್ಟಿನಿಂದ ಬರೀ ಟೋಟಲ್ ಬಾಕ್ಸ್ ತರ ಅಳತೆ ಮಾಡ್ತಾ ಇದ್ದೀನಿ, ಯಾವ ಮೂಲೆ ಬೆಳೆದಿದೆ ಯಾವ ಮೂಲೆ ಕಟ್ಟಾಗಿದೆ ಅಂತ ಅವ್ರ ಗಮನಕ್ಕೆ ಅವಾಗ ಬಂತು. ಅವಾಗ ಇಲ್ಲಿಂದ ಇಲ್ಲಿಗೆ ತಗೊಂಡಾಗ ನಮಗೆ ಸುಮಾರು 3ರಿಂದ 4 ಅಡಿ ಈಶಾನ್ಯ ಮೂಲೆ ಒಳಗಡೆ ಬಂದಿದೆ. ಫಸ್ಟ್ ನಾವು ಬೌಂಡ್ರಿ ಫಿಕ್ಸ್ ಮಾಡ್ಕೊಬೇಕು, ಅವಾಗ ನಮಗೆ ವಾಸ್ತುಕ್ ಬರುತ್ತೆ. ನೋಡಿ ಫಸ್ಟ್ ಏನಪ್ಪ ಅಂದ್ರೆ, ಟಾಯ್ಲೆಟ್ ರೂಮ್ಗೆ ಉತ್ತರ ವಾಯುವ್ಯ ಬಾಗಿಲು ಕೊಟ್ಟಿರೋದ್ರಿಂದ ಏನಾಯ್ತು, ಆ ಮನೆ ಹೆಣ್ಮಕ್ಳು ಚಂಡಿ ಹಿಡಿದ್ರು, ನನ್ನ ಮಾತೇ ನಡಿಬೇಕು ಅಂತ. ನನ್ನ ಮಾತು ನಡಿಬೇಕು ಅಂತ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ಬರು ಕ್ಲಾಶ್ ಆದಾಗ ಏನಾಗ್ತದೆ, ಡೈವರ್ಸ್ ಆಗ್ತದೆ. ಡೈವರ್ಸ್ ಆದಾಗ ಏನಾಗ್ತು, ನಮಗೆ ಅದರಿಂದ ಅಗ್ನಿ ಮೂಲೆಯಲ್ಲಿ ಬಾತ್ರೂಮ್ಗೆ ಬಾಗಿಲು ಕೊಟ್ಟರು, ಅಲ್ಲಿಂದ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಯ್ತು, ಅಂದ್ರೆ ಟೆನ್ಷನ್ ಜಾಸ್ತಿ ಆಯ್ತು, ಓಕೆನಾ? ಟೆನ್ಷನ್ ಜಾಸ್ತಿ ಆದಾಗ ಒಂದ್ಕೊಂದು ಹೆಂಗ್ ಮ್ಯಾಚ್ ಆಗುತ್ತೆ ನೋಡಿ. ಮತ್ತೆ ಉತ್ತರ ವಾಯುವ್ಯದಲ್ಲಿ ಬಾಗಿಲು, ಮತ್ತೆ ಅದೇ ಕಥೆನೆ. ಉತ್ತರ ಮಧ್ಯ ಭಾಗದಲ್ಲಿ ನಿಮ್ಗೆ ಮೆಟ್ಲು ಬಂತು, ಫೈನಾನ್ಸ್ ಪೂರ್ತಿ ಸ್ಟಕ್ ಆಯ್ತಾ. ಉತ್ತರ ವಾಯುವ್ಯ ಬೆಳೀತು. ಯಾವಾಗ ಒಂದ್ಸರಿ ಇದು ರಿಪೀಟ್, ಒಂದ್ಸರಿ ಆದ್ರೇನೆ ನಮ್ಮಿಂದ ತಡ್ಕೊಳಕ್ಕಾಗಲ್ಲ. 3 ಸರಿ ರಿಪೀಟ್ ಆದಾಗ ಏನಾಗ್ತದೆ, ಅಲ್ಲಿ ಕ್ಲೋಸ್, ಮುಗೀತು, ಇನ್ನೇನು ಇಲ್ಲ. ಪಾಪ ಅದಕ್ಕೆ ಒಂಟಿ ಜೀವನ ನಡೆಸ್ತಾ ಇದ್ದಾನೆ. ಆ 7 ಚೇರ್ಮನ್ ಮಾಡಿರೋ ಅಂತ ಮನೆ ಮಗ ಒಬ್ನೇ ಇದ್ದಾನೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅವ್ರು ಅಡಿಗೆ ಮಾಡ್ಬೇಕು, ಅವ್ರ ಅಕ್ಕ ಅಳ್ತಿತ್ತು, ಹೆಂಗ್ ಅಡಿಗೆ ಮಾಡ್ಕೊಂತಾನೆ. ಒಂದಿನ ಒಂದು ಕೆಲಸ ಮಾಡ್ಸಿರಿಲ್ಲ, ಅವನ ಕೈಯಲ್ಲಿ ಒಂದು ಕಡ್ಡಿ ಎತ್ತಿ ಈ ಕಡೆಯಿಂದ ಈ ಕಡೆ ಹಾಕ್ಸಿರಿಲ್ಲ ಸರ್. ಅವನೇ ಬಟ್ಟೆ ಹಾಕೊಬೇಕು, ಅವನೇ ಅಡಿಗೆ ಮಾಡಬೇಕು ಅಂತ ಗೋಳಾಡ್ತಿದ್ರು. ಹಾಗಾಗಿ ನಾನು ಹೇಳೋದು ಇಷ್ಟೇ, ನಿಮ್ಮ ಮಕ್ಕಳಿಗೆ ಒಳ್ಳೆ ಮನೆ ಮಾಡ್ಕೊಡಿ. ನೀವಿದ್ದಾಗೂ ಚೆನ್ನಾಗಿ ಬಾಳಿ ಬದುಕಿ, ನಿಮ್ಮ ಮಕ್ಕಳಿಗೂ ಚೆನ್ನಾಗಿರೋ ಮನೆನ ಬಿಟ್ಟು ಹೋಗೋಣ ನಾವು. ಅವಾಗ ಅವರು ನಾವು ಏನು ಗೆಲ್ಸಿದ್ರಿ, ಹೆಸರು ಮಾಡಿದಿರಿ, ಪ್ರಾಪರ್ಟಿ ಮಾಡಿದಿರಿ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನಗೆ ಕೊನೆ ವಿಡಿಯೋದಲ್ಲಿ ಕಮೆಂಟ್ಸ್ ಏನು ಬಂದಿತ್ತಲ್ವಾ, ಅದಕ್ಕೆ ಉತ್ತರ ಕೊಡೋ ಅಂಥ ಕೆಲಸನ ಈಗ ಮಾಡ್ತೀರಿ. ಗುರುರಾಜನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ದನ ಕರುಗಳದು ಮೇವು ಯಾವ ಕಡೆ ಶೇಖರಣೆ ಮಾಡಬೇಕು ಅಂತ. ನೈಋತ್ಯದಲ್ಲೂ ಮಾಡ್ಬೋದು, ಪಶ್ಚಿಮ ಮಧ್ಯ ಭಾಗದಲ್ಲೂ ಮಾಡ್ಬೋದು, ದಕ್ಷಿಣ ಮಧ್ಯ ಭಾಗದಲ್ಲೂ ಮಾಡ್ಬೋದು, ವಾಯುವ್ಯದಲ್ಲೂ ಮಾಡ್ಬೋದು. ಈ ಇಷ್ಟು ಜಾಗದಲ್ಲಿ ನಿಮ್ಗೆ ಎಲ್ಲಿ ಬೆಟರ್ ಅನ್ಸುತ್ತೆ ಆ ಜಾಗದಲ್ಲಿ ನೀವು ಅದನ್ನ ಶೇಖರಣೆ ಮಾಡ್ಬೋದು. ಸ್ವರೂಪನವರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಅಡಿಗೆ ಮನೆಯಲ್ಲಿ ಪೂರ್ವ ಮಧ್ಯ ಭಾಗದಲ್ಲಿ ಯುಟಿಲಿಟಿ ಮಾಡ್ಬೋದಾ ಅಂತ. ಟೋಟಲ್ ಮನೆಗೆ ಅಂದ್ರೆ ಈ ಕಡೆ ಲಿವಿಂಗ್ ಏರಿಯಾ ಅಡಿಗೆ ಮನೆ ಮಧ್ಯದಲ್ಲಿ ಯುಟಿಲಿಟಿ ಮಾಡ್ಬೋದೇ ಹೊರತು ಅಡಿಗೆ ಮನೆಗೆ ಮಧ್ಯದಲ್ಲಿ ಯುಟಿಲಿಟಿ ಮಾಡಬಾರ್ದು. ರುದ್ರಯ್ಯ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ, ಸರ್ ನಮ್ದು ಸೈಟ್ ಏನಿದೆಯೋ ಪೂರ್ತಿ ನಾರ್ತ್ ರೋಡ್ ಫೇಸಿಂಗ್ ಇದೆ, ಅದರಲ್ಲಿ ರೋಡ್ ಕುತ್ತು ಪೂರ್ತಿ ಇದೆ, ಆ ಥರ ಇರ್ಬೋದಾ ಅಂತ. ಸರ್ ಅದ್ರ ಬಗ್ಗೆ ನಾವು ಒಂದು ವಿಡಿಯೋ ಮಾಡಿದ್ದೀರಿ, ನೋಡಿ. ಇಲ್ಲ ಅಂದರೆ ಒಂದ್ಸರಿ ಆ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಳ್ಳಿ, ಯಾಕಂದರೆ ಇದು ತುಂಬ ಚಾಲೆಂಜ್ ಆಗಿರುತ್ತೆ. ನಿಮ್ಗೆ ಅನುಕೂಲ ಇದ್ದರೆ ಒಂದ್ಸರಿ ಸೈಟ್ ವಿಸಿಟಿಂಗ್ ಮಾಡಿಸ್ಕೊಳ್ಳಿ.
ಉಳ್ದಂಗೆ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸರ್ ಚೆನ್ನಾಗಿದ್ದೀರಾ ಅಂತ, ಸರ್ ನೀವು ಹೇಳಿದ್ದೆಲ್ಲ ಸತ್ಯ ಇದೆ, ನಮ್ಮ ಮನೇಲಿ ನಡೀತಾ ಇದೆ ಅಂತ ಹೇಳ್ತಿದ್ದೀರಾ. ನಿಮ್ಗೆಲ್ಲ ಧನ್ಯವಾದಗಳು. ಯಾರೆಲ್ಲ ನಮ್ಮ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ. ನಾವು ಮಾಡೋ ಅಂತ ಪ್ರತಿ ಒಂದು ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ, ಮತ್ತೆ ನಿಮ್ದು ಏನಾದರೂ ಸಮಸ್ಯೆ ಇದ್ರೆ, ಪ್ರಶ್ನೆ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತೋ ಅದನ್ನು ತಿಳಿಸಿ. ನಿಮ್ಗೆ ಏನಾದರೂ ಈ ವಿಡಿಯೋದಲ್ಲಿ ಕಲ್ತಿದ್ದೀನಿ, ನನ್ಗೆ ಹೆಲ್ಪ್ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಬಟನ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ನಮಸ್ಕಾರ.